ಪವಿತ್ರತೆಯ ಹೆಸರಲ್ಲಿ ತಮ್ಮ ಕುಲಪುರೋಹಿತರಾಗಿರ್ಬೋದು, ಹಿರಿಯರ ಸಮ್ಮುಖದಲ್ಲಿ ದೀಕ್ಷೆಯನ್ನು ಕೈಗೊಂಡಂಥವರಾಗಿರ್ಬೋದು, ದೇವಿಯ ಆರಾಧನೆಯಲ್ಲಿ ಅಚಲವಾದಂಥ ಶ್ರದ್ಧೆ ಹಾಗೂ ಭಕ್ತಿಯನ್ನು ಇಟ್ಕೊಂಡಿರುವಂಥವರಾಗಿರ್ಬೋದು, ಕರ್ಗಕ್ಕೆ ಅಂಗರಕ್ಷಕರು ಭಕ್ತಿ ದ್ಯೋತಕವಾಗಿ ಕೈಯಲ್ಲಿರುವಂಥ ಅಲರುಗಳಿಂದ ಎದೆಯ ಮೇಲೆ ಇರುವ ಇವರುಗಳೇ ಪ್ರಹಾರವನ್ನು ಮಾಡ್ಕೊಳ್ತಾರೆ. ಅದಾದ ನಂತರವಾಗಿ ರಕ್ತ ಬಂದರೆ ಅದಕ್ಕೆ ಔಷಧಿಯನ್ನು ಹಚ್ಚೋದಿಲ್ಲ. ಆ ದ್ರೌಪದಿ ದೇವಿಯ ಭಂಡಾರವನ್ನು ತೆಗೆದುಕೊಂಡು ಆ ಗಾಯದ ಮೇಲೆ ಹಚ್ಕೊಳ್ತಾರೆ. ಅದಾದ ನಂತರವಾಗಿ ಕುಲಪುರೋಹಿತರಾಗಿರ್ಬೋದು, ಕುಲರುದ್ರ ಆಗಿರ್ಬೋದು, ಇವೆಲ್ಲರೂ ಕೂಡ ಈ ಹಸಿ ಕರಗವನ್ನು ಸಿದ್ಧತೆಯನ್ನು ಮಾಡೋದಕ್ಕೆ ಮುಂದಾಗ್ತಾರೆ. ಅದರ ಸಿದ್ಧತೆ ಬಹಳ ವಿಶೇಷವಾಗಿರುತ್ತೆ. ಆ ಕರಗವನ್ನು, ಆ ಹೂವಿನ ಅಲಂಕಾರ ಆಗಿರ್ಬೋದು, ಹಾಗೆ ಆ ಕರಗ ಯಾಕೆ ಅಷ್ಟು ಎತ್ತರದಲ್ಲಿ ತಲೆ ಮೇಲೆ ಕೂರಿಸ್ಕೊಳ್ಳಾಗುತ್ತೆ ಅನ್ನುವಂಥ ವಿಚಾರವಾಗಿ ಕೂಡ ಒಂದಷ್ಟು ಹಿಂದಿನಿಂದಲೂ ಪಾಲಿಸ್ಕೊಂಡು ಬಂದಿರುವಂಥ ಒಂದಷ್ಟು ಮಾಹಿತಿ ಕೂಡ ಇದೆ. ನೋಡಿ, ಪ್ರಮುಖವಾಗಿ ಈ ಜೋಡಿಸಿದ ಕತ್ತಿಗಳ ಮಧ್ಯೆ ಜಲ ತುಂಬಿದ ಕರಗವನ್ನು ಕೆಂಪು ವಸ್ತ್ರ, ದುಂಡು ಮಲ್ಲಿಗೆ ಹಾರ, ಅರಿಶಿನ ಕುಂಕುಮ ಮುಂತಾದ ಮಂಗಳ ದ್ರವ್ಯಗಳಿಂದ ಅಲಂಕರಿಸಿ ಪೂಜೆಗೆ ಅಣಿ ಮಾಡಲಾಗುತ್ತೆ. ಇದಾದ ನಂತರವಾಗಿ ಕರಗದ ಪೂಜಾರಿಯನ್ನ ಮಲ್ಲಿಗೆ ಹೂಗಳಿಂದಲೂ ಕೂಡ ಸಿಂಗಾರ ಮಾಡ್ತಾರೆ. ನೀವೊಮ್ಮೆ ಆ ಜ್ಞಾನೇಂದ್ರ ಸ್ವಾಮಿಯವರನ್ನ ಗಮನಿಸ್ತಾ ಇರ್ಬೋದು. ಅವರ ಮೈಯಲ್ಲೂ ಕೂಡ ಮಲ್ಲಿಗೆ ಹೂವಿನ ಹಾರಗಳಿದೆ. ಅದೇ ರೀತಿಯಾಗಿ ತಲೆಯ ಮೇಲೂ ಕೂಡ ಬೃಹದಾಕಾರದ ಮಲ್ಲಿಗೆ ಹೂವಿನ ಆ ದೊಡ್ಡ ರೀತಿಯ ಕಳಸವನ್ನು ಗಮನಿಸ್ತಾ ಇರ್ಬೋದು. ಇದಾದ ನಂತರವಾಗಿ ಮಲ್ಲಿಗೆ ಹೂಗಳಿಂದ ಸಿಂಗರಿಸಿದ ನಂತರ ಮಹಾಮಂಗಳಾರತಿಯನ್ನು ಪೂಜಾರಿಯವರು ಮಾಡ್ತಾರೆ. ದೇವಿಯ ಸೇವೆಗಾಗಿ ನಿಂತಿರುವಂಥ ವೀರಕುಮಾರರು, ಭಕ್ತಾದಿಗಳು, ಕುಲಸ್ಥರೆಲ್ಲರೂ ಕೂಡ ಗೋವಿಂದ ಗೋವಿಂದ ಅಂತ ನಾಮಸ್ಮರಣೆಯನ್ನು ಮಾಡ್ತಾರೆ. ಅದಾದ ನಂತರವಾಗಿ ಅಲ್ಲಿರುವಂಥ ಸುತ್ತ ನಾನು ಮೊದಲೇ ಹೇಳಿದ ರೀತಿ ಆ ಕುಲಸ್ಥರಾಗಿರ್ಬೋದು, ಕುಲಪುರೋಹಿತರಾಗಿರ್ಬೋದು, ಎಲ್ಲರೂ ಕೂಡ ಒಂದು ರೀತಿ ಬಹಳ ಭಕ್ತಿ ಭಾವದಿಂದ ಕರಗಕ್ಕೆ ನಮಸ್ಕರಿಸ್ತಾರೆ. ಸುತ್ತುವರೆದಂಥ ವೀರಕುಮಾರರು, ಕೈಯಲ್ಲಿ ಖಡ್ಗವನ್ನು ಹಿಡಿದುಕೊಂಡಿರುವಂಥವ್ರನ್ನ ವೀರಕುಮಾರರು ಅಂತ ಕರಿತೀವಿ. ಯಾಕಂದರೆ ಮೊದಲೇ ಹೇಳಿದ ರೀತಿ ನಮ್ಮ ಪ್ರತಿನಿಧಿ ದೇವಿ ಹೋಗುವಂಥ, ಸ್ವರ್ಗಕ್ಕೆ ಹೋಗುವಂಥ ಸಂದರ್ಭದಲ್ಲಿ ರಾಕ್ಷಸರ ಸಂಹಾರಕ್ಕೆ ಕೆಲವೊಂದಿಷ್ಟು ವೀರಕುಮಾರರನ್ನು ಸೃಷ್ಟಿಸ್ತಾಳೆ ಅನ್ನುವಂಥ ವಿಚಾರವಾಗಿ, ಹಾಗಾಗಿ ದ್ರೌಪದಮ್ಮ ಮಧ್ಯದಲ್ಲಿರುವಂತಹ ಸಂದರ್ಭದಲ್ಲಿ ಅದರ ಸುತ್ತ ವೀರಕುಮಾರರು ಕೈಯಲ್ಲಿ ಕತ್ತಿಯನ್ನು ಹಿಡಿದುಕೊಂಡಿರ್ತಾರೆ. ಇದರ ಮುಖಾಂತರವಾಗಿ ಭಕ್ತಿಯಿಂದ ಕರಗವನ್ನ ಎತ್ಕೊಂಡು ತನ್ನ ಸೊಂಟದ ಎಡಭಾಗದಲ್ಲಿ, ಅಂದರೆ ಯಾವಾಗ ಸಂಪಂಗಿ ಕೆರೆಯಿಂದ ತರ್ತಾರೋ ಆಗ ಸೊಂಟದ ಎಡಭಾಗದಲ್ಲಿ ಆ ಗಡಿಗೆಯನ್ನ ಇಟ್ಕೊಂಡು ಬರ್ತಾರೆ ಜ್ಞಾನೇಂದ್ರ ಸ್ವಾಮಿಯವರು. ಅದಾದ ನಂತರವಾಗಿ ಆ ಪೂಜಾರಿಯ ನರ್ತನವನ್ನ ನೋಡೋದಕ್ಕೆ ಬಹಳ ವಿಶೇಷತೆ. ಆ ಗೆಜ್ಜೆಯನ್ನ ಕಟ್ಟಿಕೊಂಡು, ಆ ಒಂದು ವಾದ್ಯದ ಸದ್ದಿಗೆ ಹೆಜ್ಜೆಯನ್ನ ಹಾಕ್ಕೊಂಡು, ಆ ದ್ರೌಪದಿಯ ರೀತಿಯಲ್ಲೇ ನಡಿಗೆಯನ್ನ ನಡೆದುಕೊಂಡು ಬರುವಂತ ಆ ವಿಶೇಷತೆ ಅನ್ನುವಂಥದ್ದು ಆ ಕಣ್ಗಳನ್ನ ಎಲ್ಲೂ ಕೂಡ ಮುಚ್ಚೋದಕ್ಕೆ ಬಿಡೋದಿಲ್ಲ. ಆ ರೀತಿಯಾಗಿ ಕರಗವನ್ನ ಕಣ್ತುಂಬಿಕೊಳ್ಳೋದಕ್ಕೆ ನಾವು ಕಾತುರತೆಯಿಂದ ಕಾಯ್ತಾ ಇರ್ತೀವಿ. ಪ್ರಮುಖವಾಗಿ ನೋಡಿ, ಈ ಮಹೋತ್ಸವದಲ್ಲಿ ಈ ಪೂಜಾರಿಯವರ ಪಾತ್ರ ಬಹಳ ಪ್ರಮುಖವಾಗಿರುತ್ತೆ. ಕರಗ ಹೊರಟಾಗ ತಾಳಬದ್ಧವಾಗಿ ಗಂಟೆಯ ನಾದವನ್ನ ಮಾಡುತ್ತಾ ದೇವಿಯ ಮಹಿಮೆಯನ್ನ ಹೊಗಳುತ್ತಾ ಈ ನಗರದ ಒಳಗಡೆ ಎಂಟರ್ ಆಗ್ತಾರೆ. ಅದಾದ ನಂತರವಾಗಿ ವಂಶ ಪಾರಂಪರ್ಯವಾಗಿ ಬಂದಿರುವಂತಹ ಪೂಜೆಯನ್ನ ಮುಂದುವರಿಸಿಕೊಂಡು ಹೋಗ್ತಾರೆ. ಕೆಲವೊಂದಿಷ್ಟು ಕಡೆ ಪೂಜಾರಿಗಳೇ ಇದರ ಪೂಜೆಯನ್ನ ಮಾಡಬೇಕಾಗುತ್ತೆ. ಜ್ಞಾನೇಂದ್ರ ಸ್ವಾಮಿಯವರು ಕರಗವನ್ನು ಹೊತ್ಕೊಂಡು ಬರ್ತಾರೆ. ಆದರೆ ವಂಶ ಪಾರಂಪರ್ಯವಾಗಿ ದೇವರಿಗೆ ಪೂಜೆಯನ್ನು ಸಲ್ಲಿಸ್ಕೊಂಡು ಬರ್ತಾ ಇರುವಂಥ ಪೂಜಾರಿಗಳೇ ಆ ದೇವಾಲಯದಲ್ಲಿ ಪೂಜೆಯನ್ನು ಸಲ್ಲಿಸಬೇಕಾಗತ್ತೆ. 7 ಸುತ್ತಿನ ಕೋಟೆಯ ಸಂಕೇತದಲ್ಲಿರುವಂಥ ದೊಡ್ಡ ಹುತ್ತುವನ್ನು ಕೂಡ ಪ್ರದಕ್ಷಿಣೆ ಮಾಡಲಾಗುತ್ತೆ ದೇವಸ್ಥಾನದಲ್ಲಿ. ಈ ಅಣ್ಣಮ್ಮ ದೇವಸ್ಥಾನಕ್ಕೆ ಇನ್ನೇನು ಕೆಲ ಕ್ಷಣಗಳು ಮಾತ್ರ. ಯಾಕಂದರೆ ಸೂರ್ಯೋದಯದ ಮುಂಚಿತವಾಗಿ ಧರ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ಮತ್ತೆ ದ್ರೌಪದಮ್ಮ ವಾಪಸ್ ಹೋಗಬೇಕಾಗತ್ತೆ. ಅಷ್ಟರೊಳಗಡೆ ಎಲ್ಲ ಪೇಟೆಯನ್ನು ಕೂಡ ಸುತ್ತುವರೆದುಕೊಂಡು ಎಲ್ಲ ದೇವಾಲಯಗಳಲ್ಲೂ ವಿಶೇಷವಾದಂಥ ಪೂಜೆಯನ್ನು ಆಕೆಗೆ ಪಡೆದುಕೊಂಡು ತದನಂತರ ವಾಪಸ್ ತನ್ನ ಪತಿಯ ಸ್ಥಳಕ್ಕೆ ವಾಪಸ್ ಬರಬೇಕಾಗತ್ತೆ. ಇದು ಹಿಂದಿನಿಂದಲೂ ಆಚರಿಸ್ಕೊಂಡು ಬರ್ತಾ ಇರುವಂಥ ಸಂಪ್ರದಾಯ. ಈಗಾಗಲೇ ಒಂದು ಕಡೆ ಆಂಜನೇಯ ದೇವಸ್ಥಾನಕ್ಕೆ ತೆರಳಲಾಯಿತು, ಅಲ್ಲೂ ವಿಶೇಷ ಪೂಜೆಯನ್ನು ಪಡೆದುಕೊಂಡು ನಂತರ ಅಣ್ಣಮ್ಮ ದೇವಸ್ಥಾನಕ್ಕೆ ತೆರಳಲಾಗುತ್ತೆ. ಅಲ್ಲಿ ವಿಧಿವಿಧಾನಗಳನ್ನು ಪಾಲಿಸಿದ ನಂತರ ವಾಪಸ್ ಧರ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ಬರಲಾಗುತ್ತೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಒಂದು ಅದ್ಧೂರಿ ಕರಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಣ್ಣಮ್ಮ ಸ್ವಾಮಿ ದೇವಸ್ಥಾನದ ಬಳಿಯೂ ಕೂಡ ಬರಲಿದೆ. ಆ ನಿಟ್ಟಿನಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಗಮನಿಸ್ತಾ ಇದ್ದೀವಿ, ಕೆಲವೊಬ್ಬರ ಮಧ್ಯದಲ್ಲಿ ಒಂದಷ್ಟು ಗೊಂದಲಗಳು ಆಗಿದೆ ಅನ್ನುವಂಥ ವಿಚಾರಗಳು ದೃಶ್ಯಗಳ ಮೂಲಕ ಗೊತ್ತಾಗ್ತಾ ಇದೆ. ಪೊಲೀಸರ ಜೊತೆಯಲ್ಲಿ ಅಲ್ಲಿದ್ದಂಥ ಒಂದಷ್ಟು ಮಂದಿ
ವಾಗ್ವಾದ ಮಾಡಿದ್ದಾರೆ, ಮಾತಾಡ್ತಾ ಇರೋದನ್ನ ಕೂಡ ಗಮನಿಸ್ತಾ ಇದ್ದೀವಿ. ಅದು ಯಾವ ವಿಚಾರಕ್ಕೆ ಅನ್ನೋದು ಇನ್ನೂ ಸ್ಪಷ್ಟ ಆಗಿಲ್ಲ. ಆದರೆ ಗೊಂದಲ ಆಗಿರೋದಂತೂ ಹೌದು. ಪೊಲೀಸರ ಜೊತೆಯಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಯನ್ನು ಕೂಡ ನಡೆಸಿದ್ರು. ಅಂದರೆ ವಾಗ್ವಾದಗಳು ಆಯಿತು. ಆ ನಂತರದಲ್ಲಿ ಪೊಲೀಸರು ತಿಳಿ ಹೇಳಿ ಅವರನ್ನ ಆ ಕಡೆ ಕಳಿಸಿದ್ದನ್ನು ಕೂಡ ಗಮನಿಸಿದ್ವಿ. ಬಹುಶಃ ಕೆಲವೊಂದು ಎಂಟ್ರಿ ಪಾಯಿಂಟ್ ಆಗಿರ್ಬೋದು ಅಥವಾ ಎಕ್ಸಿಟ್ ಪಾಯಿಂಟ್ ಆಗಿರ್ಬೋದು ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ಅದೇ ರೀತಿಯಾಗಿ ಎಲ್ಲರೂ ಕೂಡ ಪಾಲನೆಯನ್ನು ಮಾಡಬೇಕಾಗುತ್ತೆ. ಯಾರಿಗೂ ಕೂಡ ಈ ವ್ಯವಸ್ಥೆಯಿಂದ ಹೊರತಾಗಿ ವಿಶೇಷ ದರ್ಶನಗಳಾಗಿರ್ಬೋದು, ವಿಶೇಷವಾದಂಥ ಪ್ರಯಾರಿಟಿಯನ್ನು ಕೊಡೋದಾಗಿರ್ಬೋದು, ಇದ್ಯಾವುದು ಕೂಡ ನಡೆಯೋದಿಲ್ಲ. ಅದೇ ನಿಟ್ಟಿನಲ್ಲಿ ಪೊಲೀಸರು ಕೂಡ ಹೇಳಿರುವಂಥ ಸಾಧ್ಯತೆಗಳು ಇದೆ ಅನ್ನೋದು ದೃಶ್ಯಗಳಿಂದ ಗೊತ್ತಾಗ್ತಾ ಇರೋ. ಈ ಕರಗವನ್ನು ಹೊತ್ತಂಥ ಜ್ಞಾನೇಂದ್ರ ಸ್ವಾಮಿ ಸಾಗಿ ಬರ್ತಾ ಇರುವಂಥ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಣ್ಣಮ್ಮ ಸ್ವಾಮಿ ದೇಗುಲವನ್ನು ಕೂಡ ಪ್ರವೇಶಿಸುತ್ತೆ. ಅಲ್ಲೂ ಕೂಡ ವಿಶೇಷ ಪೂಜೆ, ಆ ವಿಶೇಷ ಪೂಜೆಗೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಕಳ್ಳಾಟ ನೂಕಾಟಗಳು ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಅವರನ್ನು ನಿಯಂತ್ರಿಸ್ತಾ ಇರುವಂತಹ ಪೊಲೀಸರು, ಭದ್ರತೆಗಾಗಿ ಸಾವಿರಾರು ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರ ನಿಯೋಜನೆಯನ್ನು ಎಲ್ಲ ಕಡೆಗಳಲ್ಲೂ ಕೂಡ ಮಾಡಲಾಗಿದೆ. ಎಲ್ಲ ರೀತಿಯ ಬಂದೋಬಸ್ತನ್ನು ಕೂಡ ಮಾಡಲಾಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಎಷ್ಟೇ ಆಧುನಿಕತೆ ಬಂದರೂ ಕೂಡ, ಎಷ್ಟೇ ಮಾಡರ್ನೈಸ್ ಆದರೂ ಕೂಡ, ಅಥವಾ ಎಷ್ಟೇ ಮಾಡರ್ನ್ ಅಂತ ನಾವು ಹೇಳ್ಕೊಂಡ್ರು, ಎಷ್ಟೇ ಕಂಪನಿಗಳು ಬಂದರೂ ಕೂಡ ಇಲ್ಲಿನ ಸಾಂಪ್ರದಾಯಿಕ ಆಚರಣೆಗಳು ಯಾವತ್ತಿಗೂ ಕೂಡ ಜೀವಂತವಾಗಿರುತ್ತೆ. ಇದೇ ರೀತಿಯಲ್ಲಿ ಇದು ಒನ್ ಆಫ್ ದಿ ಫೈನೆಸ್ಟ್ ಎಕ್ಸಾಂಪಲ್. ಆ ಕರಗವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಆಗಮಿಸಿರುವಂಥ ಭಕ್ತ ಸಾಗರ ಇನ್ನೇನು ಕರಗ ದೇವಸ್ಥಾನದ ಒಳಗೆ ಪ್ರವೇಶವನ್ನು ಮಾಡುತ್ತೆ ಅನ್ನುವಂಥ ಸಂದರ್ಭದಲ್ಲಿ ಅದನ್ನು ಒಮ್ಮೆ ನೋಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಯ್ತಾ ಇರುವಂಥ ಭಕ್ತಗಣ, ಅವರೆಲ್ಲರನ್ನೂ ಕೂಡ ಕಂಟ್ರೋಲ್ ಮಾಡ್ತಾ ಇರುವಂಥ ಪೊಲೀಸರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಧರ್ಮರಾಯ ಸ್ವಾಮಿ ದೇವಸ್ಥಾನಕ್ಕೂ ಕೂಡ ಕರಗ ಆಗಮಿಸುತ್ತೆ. ಅದಕ್ಕೂ ಮುನ್ನ ಅಣ್ಣಮ್ಮ ತಾಯಿಯ ದೇವಸ್ಥಾನಕ್ಕೂ ಕೂಡ ಈ ಕರಗ ಹೋಗಿ ಆ ನಂತರದಲ್ಲಿ ಧರ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ತೆರಳುತ್ತೆ ಅನ್ನುವಂಥ ಮಾಹಿತಿ. ಲಕ್ಷಾಂತರ ಮಂದಿ ಈಗಾಗಲೇ ಆಗಮಿಸಿದ್ದಾರೆ. ದೇವಸ್ಥಾನದ ಸುತ್ತಲೂ ಕೂಡ ಇದ್ದಾರೆ. ವಿಶೇಷವಾದಂಥ ವ್ಯವಸ್ಥೆಗಳನ್ನು ಈಗಾಗಲೇ ಮಾಡಲಾಗಿದೆ. ಅದ್ದೂರಿ ಜಾತ್ರೆ ಕೇವಲ ಒಂದೇ ಸಮುದಾಯಕ್ಕೆ ಸೀಮಿತವಾಗಿರದೆ ಇಡೀ ಬೆಂಗಳೂರಿನ ಕರಗ ಅಂತ ಅನ್ನಿಸ್ಕೊಂಡಿರುವಂಥ ಐತಿಹಾಸಿಕ ಕರಗ. ಎಷ್ಟು ಸಂಖ್ಯೆಯಲ್ಲಿ ಜನ ಅಲ್ಲಿ ಇದ್ದಾರೆ ನೋಡಿ. ಸಾಕಷ್ಟು ಮಂದಿ ರಾತ್ರಿಯಿಂದಲೂ ಕೂಡ, ರಾತ್ರಿ 12 ಗಂಟೆಯಿಂದಲೂ ಕೂಡ ಅಲ್ಲೇ ಇದ್ದಾರೆ. ಒಮ್ಮೆ ಕರಗವನ್ನು ಕಣ್ತುಂಬಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಯ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ ಈ ತಳ್ಳಾಟ ನೂಕಾಟಗಳು ಕೂಡ ಆದಂತೆ ಕಾಣಿಸ್ತಾ ಇದೆ. ಕೆಲವೊಬ್ಬರು ಬಿದ್ದರು, ಆನಂತರ ಅವರನ್ನು ಸೇಫಾಗಿ ಒಂದಷ್ಟು ಮಂದಿ ಅವರನ್ನು ಮೇಲೆತ್ತುತ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀವಿ. ತಳ್ಳಾಟ ನೂಕಾಟಗಳು ಆಗುವಂಥದ್ದು ಸಹಜ. ಆದರೆ ಅಂಥ ತೀವ್ರತೆಯಿಂದ ಕೂಡಿದಂಥದ್ದು ಯಾವುದೇ ತಳ್ಳಾಟ ನೂಕಾಟಗಳು ಆಗಿಲ್ಲ. ಬಹುಶಃ ಹತ್ತುವಂಥ ಸಂದರ್ಭದಲ್ಲಿ ಅಥವಾ ಬ್ಯಾರಿಕೇಡ್ ಏನೋ ಹಾಕಿದ್ದಾರೆ ಅಲ್ಲಿ, ಅದನ್ನು ಕ್ರಾಸ್ ಮಾಡುವಂಥ ಸಂದರ್ಭದಲ್ಲಿ, ಅದನ್ನು ದಾಟುವಂಥ ಸಂದರ್ಭದಲ್ಲಿ ಒಂದಷ್ಟು ತಳ್ಳಾಟಗಳು ಆಗಿದೆ ಅನ್ನುವಂಥದ್ದನ್ನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ನೋಡಿ, ಬಿಗಿ ಬಂದೋಬಸ್ತದ ಆಯೋಜನೆ ಮಾಡಲಾಗಿದೆ. ಮೊದಲೇ ಬೆಂಗಳೂರಿನಲ್ಲಿ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಬಹಳ ದೊಡ್ಡ ಮಟ್ಟದಾಗಿ ನಡೆಯುವಂತಹ ಕಾರ್ಯಕ್ರಮಕ್ಕೆ ಜನಜಂಗುಳಿಯೇ ನೆರೆದಿರುತ್ತೆ. ಇಂತಹ ಸಂದರ್ಭದಲ್ಲಿ ಕರಗ ಮಹೋತ್ಸವ ಅಂದರೆ ಸಾಕು, ಬಹಳ ಅತಿ ದೊಡ್ಡ ಮಟ್ಟದಲ್ಲೇ ಸಾಕಷ್ಟು ಜನ ಸೇರ್ತಾರೆ, ಲಕ್ಷಾಂತರ ಮಂದಿ ಸೇರ್ತಾರೆ. ಸೊ ಪ್ರಮುಖವಾಗಿ ಎಲ್ಲೋ ಒಂದು ಕಡೆ ಸದ್ಯದ ಮಟ್ಟಿಗೆ ಪೊಲೀಸ್ನವರು ಕೂಡ ಭಕ್ತಾದಿಗಳನ್ನು ನಿಯಂತ್ರಿಸೋದಕ್ಕೆ ಹರಸಾಹಸ ಪಡುವಂಥ ರೀತಿಯಲ್ಲಿ ಆಗಿ ಹೋಗಿದೆ. ಯಾಕಂದರೆ ಯಾವುದೇ ರೀತಿಯಲ್ಲಿ ಕಾಲ್ತುಳಿತ ಆಗಬಾರ್ದು, ಯಾವುದೇ ರೀತಿಯಲ್ಲಿ ಹಿಂಸೆಗೆ ಅದು ತಿರುವನ್ನು ಪಡೆದುಕೊಳ್ಬಾರ್ದು. ಈ ನಿಟ್ಟಿನಲ್ಲಿ ಪೊಲೀಸವರು ಕೂಡ ಬಹಳ ಜಾಗರೂಕತೆಯಿಂದ ನೋಡಿ ಗಮನಿಸ್ತಾ ಇರ್ಬೋದು. ದೃಶ್ಯದಲ್ಲಿ ಮಹಿಳೆಯರು, ಚಿಕ್ಕ ಚಿಕ್ಕ ಮಕ್ಕಳಾಗಿರ್ಬೋದು, ವೃದ್ಧರಾಗಿರ್ಬೋದು, ಯುವಕರಾಗಿರ್ಬೋದು ಹರಸಾಹಸ ಪಡ್ತಿದ್ದಾರೆ. ಕೆಲವೊಂದಿಷ್ಟು ಜನ ಮಹಿಳೆಯರು ಪಾಪ ಆ ಇಕ್ಕಟ್ಟಿನಲ್ಲಿ ಸಿಲುಕಾಕೊಂಡು ಒದ್ದಾಡುವಂಥ ಪರಿಸ್ಥಿತಿ ಬಂದಿದೆ. ಯಾಕಂದರೆ ಅಷ್ಟು ಜನ ಭಕ್ತಾದಿಗಳಲ್ಲಿದ್ದಾರೆ. ಪೊಲೀಸ್ನವರು ಎಲ್ಲರನ್ನ ಕೂಡ ಆ ಕಡೆ ತಳ್ತಾ ಇದ್ದಾರೆ. ಯಾಕಂದರೆ ಅಲ್ಲಿ ಸ್ಥಳವನ್ನು ತಿಳಿಗೊಳಿಸಬೇಕಾಗಿದೆ. ಹಾಗಾಗಿ
ಪೊಲೀಸರು ಹಾಗೆ ಭಕ್ತಾದಿಗಳ ನಡುವೆ ವಾಗ್ವಾದವನ್ನ ಗಮನಿಸ್ತಾ ಇದ್ದೀರಾ ನೋಡಿ. ಎಸ್, ಮತ್ತೊಂದು ಕಡೆ ಈ ಕರಗ ಮಹೋತ್ಸವದ ವಿಚಾರವಾಗಿ ಮೊದಲೇ ಕೆಲವೊಂದಿಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ವಿ. ಈ ಕರಗ ಮಹೋತ್ಸವ ಆರಂಭವಾದಂತಹ ಕ್ಷಣಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಕಡೆ ಈ ವಾಹಿನಿ ಕುಲದವರೇ ಯಾಕೆ ಈ ಕರಗವನ್ನ ಬಹಳ ಅದ್ದೂರಿಯಾಗಿ ಆಚರಣೆ ಮಾಡ್ತಾರೆ, ಯಾಕೆ ಈ ಕರಗವನ್ನ ಹೊತ್ತು ಈ ರೀತಿ ಮೆರವಣಿಗೆ ಮಾಡ್ತಾರೆ, ಎಲ್ಲಿಂದ ಆರಂಭ ಆಯಿತು ಅನ್ನುವಂಥ ಇತಿಹಾಸಗಳೇ ರೋಚಕವಾಗಿರುತ್ತೆ. ಧಾರ್ಮಿಕವಾಗಿ ನಾವು ದ್ರೌಪದಿಯನ್ನ ಆದಿಶಕ್ತಿ ರೂಪದಲ್ಲಿ ಆರಾಧನೆ ಮಾಡುವಂಥದ್ದು. ಹಾಗಾಗಿ ಸದ್ಯದ ಮಟ್ಟಿಗೆ ಇದನ್ನ ಬಹಳ ಭಕ್ತಿ ಭಾವದಿಂದಲೇ ನಡೆಸ್ಕೊಂಡು ಬರಲಾಗ್ತಾ ಇದೆ. ಮೂಲತಃ ತಮಿಳುನಾಡಿನವರಾಗಿದ್ದಾರೆ ಈ ವಾಹಿನಿ ಕುಲದವರು. 15ನೇ ಶತಮಾನದಲ್ಲಿಯೇ ಮೈಸೂರು ಸಂಸ್ಥಾನಕ್ಕೆ ಬಂದು ನೆಲೆಸ್ತಾರೆ. ಅದಾದ ನಂತರವಾಗಿ ಹೈದರಾಲಿ ದಕ್ಷಿಣ ಭಾರತದ ಮೇಲೆ ಯುದ್ಧವನ್ನು ಮಾಡುವಂತಹ ಸಂದರ್ಭದಲ್ಲಿ ಇವರು ಕೂಡ ಭಾರತದ ಮೇಲೆ ಯಾವಾಗ ಹೈದರಾಲಿ ದಂಡೆತ್ತಿ ಬರ್ತಾನೋ ಆ ಸಂದರ್ಭದಲ್ಲಿ ವೀರಾವೇಶವಾಗಿ ಆತನ ವಿರುದ್ಧ ಹೋರಾಟವನ್ನು ಮಾಡ್ತಾರೆ. ಇವರ ಧೈರ್ಯ ಅದರ ಜೊತೆಗೆ ಶಕ್ತಿಯನ್ನು ಕಂಡಂತಹ ರಾಜರು ಇವರನ್ನು ವಾಪಸ್ ಕರೆದುಕೊಂಡು ಬಂದು ಶ್ರೀರಂಗಪಟ್ಟಣದ ಗಂಜಂನಲ್ಲಿ ನೆಲೆಸೋದಕ್ಕೆ ಒಂದು ಅವಕಾಶವನ್ನು ನೀಡ್ತಾರೆ. ಅಲ್ಲಿಂದ ಇವರು ಬೆಂಗಳೂರು ಆಗಿರ್ಬೋದು, ಕೋಲಾರ ಆಗಿರ್ಬೋದು, ಈ ರೀತಿಯಾಗಿ ಬೇರೆ ಬೇರೆ ಕಡೆ ಎಲ್ಲ ಕೂಡ ಡಿವೈಡ್ ಆಗ್ತಾರೆ. ಆದರೆ ತಾವು ಪಾಲಿಸ್ಕೊಂಡು ಬರ್ತಾ ಇರುವಂಥ ಈ ಪೂಜೆಯನ್ನು ನೋಡಿ ಎಲ್ಲೂ ನಿಲ್ಲಿಸಿಲ್ಲ. ತಾವು ಬೇರೆ ಭಾಗಕ್ಕೆ ವಲಸೆ ಬಂದರೂ ಕೂಡ ಈ ದ್ರೌಪದಿಯ ಆರಾಧನೆಯನ್ನು ಎಲ್ಲೂ ಕೂಡ ಬಿಟ್ಕೊಟ್ಟಿಲ್ಲ. ಯಾಕಂದರೆ ಸಾವಿರಾರು ವರ್ಷಗಳ ಇತಿಹಾಸವಿರುವಂಥ ಈ ಕರಗ ಮಹೋತ್ಸವವನ್ನು ಅದೇ ರೀತಿಯಾಗಿ ಅದ್ದೂರಿಯಾಗಿ ಪಾಲಿಸ್ಕೊಂಡು ಬರಲಾಗ್ತಾ ಇದೆ. ಹಾಗಾಗಿ ಒಂದು ಕಡೆ ಈಗಾಗಲೇ ಈ ಆರಾಧನೆಯನ್ನ ದ್ರೌಪದಿಗೆ ಮೀಸಲಿಟ್ಟಿರುವಂಥದ್ದು. ಇನ್ನೇನು ಕೆಲ ಕ್ಷಣಗಳು ಎಲ್ಲ ಕಡೆ ಕೂಡ ದರ್ಶನವನ್ನ ಕೊಟ್ಟು ದ್ರೌಪದಮ್ಮ ವಾಪಸ್ ಧರ್ಮರಾಯ ಸ್ವಾಮಿಯ ಬಳಿಯೇ ಹೋಗುವಂಥದ್ದು. ಆ ಕ್ಷಣವೂ ಕೂಡ ಬಹಳ ರೋಚಕವಾಗಿರುತ್ತೆ ನೋಡಿ. ಧರ್ಮರಾಯ ಸ್ವಾಮಿ ದೇವಸ್ಥಾನದಿಂದ ಕರಗವನ್ನ ಹೊತ್ತು ಹೊರಬರುವಂತಹ ಸಂದರ್ಭದಲ್ಲಿ ಒಂದಷ್ಟು ಮೈ ಜುಮ್ಮ ಅನ್ನುವಂಥ ಕ್ಷಣಗಳು ನಮಗೆ ಕಣ್ಣಿಗೆ ಗೋಚರಿಸ್ತವೆ. ಯಾವ ರೀತಿ ಅಂತಂದರೆ, ಒಂದು ಜ್ಞಾನೇಂದ್ರ ಸ್ವಾಮಿಯವರನ್ನ ಆ ರೂಪದಲ್ಲಿ ನೋಡುವಂಥದ್ದು, ಇನ್ನೊಂದು ತಲೆಯ ಮೇಲೆ ಇರುವಂಥ ಆ ಕರಗವನ್ನು ಮತ್ತಷ್ಟು ಬಹಳ ರೋಚಕತೆಯಿಂದ ಕೂಡಿರುವಂಥ ಆ ಕರಗವನ್ನು ನೋಡುವಂಥದ್ದು. ಅದಾದ ನಂತರವಾಗಿ ಸುತ್ತಲೂ ವೀರಕುಮಾರರು ಖಡ್ಗವನ್ನು ಎತ್ತಿ ಗೋವಿಂದ ಗೋವಿಂದ ಅಂತ ನಾಮಸ್ಮರಣೆ ಮಾಡುವಂತಹ ದೃಶ್ಯ. ಅದಾದ ನಂತರ ಹೆಜ್ಜೆ ಮೇಲೆ ಹೆಜ್ಜೆಯನ್ನು ಹಾಕುತ್ತಾ ಕಾಲಿಗೆ ಗೆಜ್ಜೆಯನ್ನು ಕಟ್ಟಿಕೊಂಡು ಆ ವಾದ್ಯ ಗೋಷ್ಠಿಗೆ ನಿಧಾನವಾಗಿ ಹೆಜ್ಜೆಯನ್ನು ಹಾಕುತ್ತಾ ಬರುವಂತಹ ಆ ಕ್ಷಣ ಬಲು ರೋಚಕತೆಯಿಂದ ಕೂಡಿರುತ್ತೆ. ಹಾಗಾಗಿ ಆ ಕ್ಷಣವನ್ನೇ ನೋಡಬೇಕು ಅನ್ನುವಂಥದ್ದು. ಬೇರೆ ಬೇರೆ ಪೇಟೆಗಳಲ್ಲಿ ಯಾಕೆ ಈ ಕರಗವನ್ನು ಕಾಯ್ತಾ ಇರ್ತಾರೆ ಅಂದರೆ ಆ ಕ್ಷಣ ನೋಡೋದಕ್ಕೆ. ಯಾಕಂದರೆ ವರ್ಷಕ್ಕೊಮ್ಮೆ ಸಿಗುವಂಥ ಈ ಕ್ಷಣವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಕಾತುರತೆಯಿಂದ ಕಾಯುವಂಥ ಆ ದಿನಗಳು ಮತ್ತೆ ವಾಪಸ್ ಬರೋದಿಲ್ಲ. ಸೊ ಹಾಗಾಗಿ ಆ ಕ್ಷಣಗಳನ್ನೇ ನಾವು ನೋಡಬೇಕು ಅಂತ ಭಕ್ತಾದಿಗಳು ಕಾತುರತೆಯಿಂದ ಕಾಯ್ತಾ ಇರ್ತಾರೆ ನೋಡಿ. ಈ ವೀರಕುಮಾರರು ಅಷ್ಟೇ ಬಹಳ ಶುಚಿತ್ವವನ್ನು ಪಾಲಿಸ್ತಾರೆ. ಯಾಕಂದರೆ ಈ ಯಾವುದೇ ಸಂಪ್ರದಾಯಗಳಾಗಿರ್ಬೋದು, ಆಚರಣೆಗಳಾಗಿರ್ಬೋದು, ನಮ್ಮ ಧಾರ್ಮಿಕ ಪೂಜಾ ಕೈಂಕರ್ಯಗಳಾಗಿರ್ಬೋದು, ಅದನ್ನೆಲ್ಲ ಕೂಡ ಪಾಲಿಸ್ಕೊಂಡು ಹೋಗುವಂಥದ್ದು ನಮ್ಮೆಲ್ಲರ ಹಿಂದಿನಿಂದಲೂ ಅಂದರೆ ನಮ್ಮ ಸಂಪ್ರದಾಯದಿಂದಲೂ ಕೂಡ ಅದನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಯಾವುದೇ ಹಬ್ಬ ಹರಿದಿನಗಳಾಗಿರ್ಬೋದು, ಪೂಜೆ ಪುನಸ್ಕಾರಗಳಾಗಿರ್ಬೋದು, ಬಹಳ ಶುಚಿತ್ವದಿಂದ ಅದನ್ನು ನಾವು ಪಾಲಿಸ್ಕೊಂಡು ಬರ್ತಾ ಇದ್ದೀವಿ. ಅದೇ ರೀತಿ ಈ ವೀರಕುಮಾರರು, ಕರಗ ಹೊರುವಂತಹ ವೀರಕುಮಾರ್ ಏನಿರ್ತಾರೋ ಎಲ್ಲ ಬಗೆಯ ಶುಚಿತ್ವವನ್ನು ಕೂಡ ಕಾಪಾಡಿಕೊಂಡಿರ್ತಾರೆ. ಹುಣ್ಣಿಮೆಯ 9 ದಿನ ಈ ಕರಗದ ಧಾರ್ಮಿಕ ಆಚರಣೆಗಳಿರುತ್ತೆ. ಮೊದಲು ಧರ್ಮರಾಯನ ಮಂದಿರದ ಮುಂದೆ ಧ್ವಜಾರೋಹಣ ಮಾಡ್ತಾರೆ, ದೀಪಾರತಿಯ ಉತ್ಸವವನ್ನು ಮಾಡ್ತಾರೆ, ಹಸಿ ಕರಗ ಮಾಡ್ತಾರೆ, ಪೊಂಗಲ್ ಸೇವೆ ಮಾಡ್ತಾರೆ, ಹೂವಿನ ಕರಗ ಮಾಡ್ತಾರೆ, ವಸಂತೋತ್ಸವ ಅನ್ನುವಂಥದ್ದನ್ನು ಮಾಡ್ತಾರೆ, ಗಾವು ಸೇವೆ ಇತ್ಯಾದಿ ರೀತಿಯಲ್ಲಿ ಸೇವೆಗಳನ್ನು ನಡೆಸ್ಕೊಂಡು ಹೋಗ್ತಾರೆ. ಈ ಎಲ್ಲ ವಿಧಿವಿಧಾನಗಳನ್ನು ಕೂಡ ಪಾಲಿಸ್ಕೊಂಡು ಹೋಗ್ಲಾಗುತ್ತೆ. ಸೊ ಹಾಗಾಗಿ ಪ್ರಮುಖವಾಗಿ ಈ ಧಾರ್ಮಿಕ ವಿಧಿವಿಧಾನಗಳೇ ಬಹಳ ಮುಖ್ಯವಾಗಿರುತ್ತೆ. ಅಂದರೆ ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ಅತ್ಯಂತ ವಿಧಿವಿತ್ತಾದಂತಹ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ನಡುರಾತ್ರಿಯ ವೇಳೆಗೆ ಕರಗದ ಆಕೃತಿಯ ಮಲ್ಲಿಗೆ ಹೂವಿನ ಕರಗವನ್ನು ಮುಖ ಮುಚ್ಚುವಂತೆ ತಲೆಯ ಮೇಲೆ ಹೊತ್ತಂತಹ ಪೂಜಾರಿ ನರ್ತಿಸುತ್ತಾ ಗುಡಿಯಿಂದ ಹೊರಗೆ ಬರ್ತಾರೆ. ಧಾರ್ಮಿಕವಾಗಿ ಇವರನ್ನ ಸಾಕ್ಷಾತ್ ಆದಿಶಕ್ತಿಯ ರೂಪ ಅಂತಾನೆ ಪರಿಗಣಿಸಲಾಗುತ್ತೆ. ಖಡ್ಗವನ್ನ ಹಿಡಿದಂತಹ ಸಾಕ್ಷಾತ್ ವೀರಕುಮಾರರು ಗೋವಿಂದ ಗೋವಿಂದ ಅನ್ನುತ್ತಾ ಆ ಒಂದು ತಾಳಕ್ಕೆ ತಕ್ಕಂತೆ ನೃತ್ಯವನ್ನ ಮಾಡ್ಕೊಂಡು ಬರ್ತಾರೆ. ಸೊ ಹಾಗಾಗಿ ಪ್ರಮುಖವಾಗಿ ಆ ಸೇವೆಯನ್ನ ಕರಗದ ಪೂಜಾರಿ ಯಾವ ರೀತಿಯಾಗಿ ಅನುಸರಿಸ್ತಾರೆ ಅಂದರೆ, ಆದಿಶಕ್ತಿ ದುಷ್ಟಶಕ್ತಿಯನ್ನ ಸಂಹರಿಸಿದ ಸಂಕೇತವೇ ಈ ಕರಗ ಅಂತ ಒಂದು ಕಡೆ ಈ ಆಚರಣೆಯನ್ನು ನಡೆಸ್ತಾರೆ.
ಬೇರೆ ಆಗ್ತಾರ ನೋಡಿ, ಬೆಂಗಳೂರಿನಲ್ಲಿ ತಿಗರಲುಪೇಟೆ ಆಗಿರ್ಬೋದು, ಬಳೆಪೇಟೆ ಆಗಿರ್ಬೋದು, ಚಿಕ್ಕಪೇಟೆ ಆಗಿರ್ಬೋದು, ಅಣ್ಣಮ್ಮ ದೇವಸ್ಥಾನ ಆಗಿರ್ಬೋದು, ಆಂಜನೇಯ ದೇವಸ್ಥಾನ ಆಗಿರ್ಬೋದು, ಇಲ್ಲೆಲ್ಲ ಕೂಡ ಕರಗದಾರಿಗಳನ್ನು ಸಂಚರಿಸಿ ಸೂರ್ಯೋದಯದ ವೇಳೆಗೆ ಧರ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ವಾಪಸ್ ಬರಲೇಬೇಕು. ಅದು ಪ್ರತೀತಿ, ಸೂರ್ಯೋದಯ ಆಗೋಕ್ಕಿಂತ ಮುಂಚೆ ಬರಬೇಕು ಅನ್ನುವಂಥದ್ದು. ಹಾಗಾಗಿ ಪ್ರತಿಯೊಂದು ಭಾಗಕ್ಕೂ ಕೂಡ ದ್ರೌಪದಮ್ಮ ತೆರಳಿ, ಆ ಕರಗದ ಸ್ವರೂಪದಲ್ಲಿ ಕಾಣಿಸುವಂತಹ ದ್ರೌಪದಮ್ಮ ತೆರಳಿ ವಾಪಸ್ ಈಗ ಧರ್ಮರಾಯ ಸ್ವಾಮಿಗೆ ಗುಡಿಗೆ ಬರ್ತಾರೆ. ಒಂದು ವಿಶೇಷ ಅಂದ್ರೆ ಇಲ್ಲಿ ಭಾವೈಕ್ಯದ ಸಂಕೇತ ಅಂತ ಮೊದಲೇ ಹೇಳಿದೆ. ಅಂದ್ರೆ ಕರಗದಾರಿಗಳು ಮೊದಲು ಭೇಟಿ ಕೊಡದೆ ಮಸ್ತಾನ್ ದರ್ಗಾಕ್ಕೆ, ನೀವು ಗಮನಿಸ್ತಾ ಇದ್ದೀರಾ ಅದರ ದೃಶ್ಯವನ್ನು ಕೂಡ ಒಂದು ಕಡೆ. ಸೊ ಹಾಗಾಗಿ ಅಲ್ಲಿ ಧೂಪಾರತಿನ ಸ್ವೀಕಾರ ಮಾಡ್ತಾರೆ, ತದನಂತರ ಪ್ರದಕ್ಷಿಣೆ ಹಾಕ್ತಾರೆ. ಅಲ್ಲಿ ಕರಗದಾರಿಗಳ ಸ್ವಾಗತಕ್ಕೆ ಮನೆಗಳ ಮುಂದೆ ರಂಗೋಲಿಗಳನ್ನು ಹಾಕಿರ್ತಾರೆ, ತಳಿರು ತೋರಣಗಳನ್ನು ಕಟ್ಟಿರ್ತಾರೆ. ಕರಗವನ್ನ ಸಾವಿರಾರು ಜನ ರಾತ್ರಿಯಿಡೀ ರಸ್ತೆಯ ಇಕ್ಕೆಲೆಗಳಲ್ಲಿ ನಿಂತು ನೋಡ್ತಾರೆ. ಬೆಂಗಳೂರಿನಲ್ಲಿ ವಹಿನಿ ಕುಲಸ್ಥರಿರುವಂಥ ಎಲ್ಲ ಪ್ರದೇಶದಲ್ಲೂ ಕೂಡ ಈ ಕರಗ ಹೋಗಿ ಬರುತ್ತೆ. ಯಾಕಂದ್ರೆ ಪ್ರತಿಯೊಂದು ಪೇಟೆಯಲ್ಲೂ ಕೂಡ ಆ ಕುಲಸ್ಥರು ನೆಲೆಸಿರುವಂಥದ್ದು. ಹಾಗಾಗಿ ಆ ಪೇಟೆಗಳಿಗೆ ಹೋಗಿ ದ್ರೌಪದಮ್ಮ ತನ್ನ ಭಕ್ತಾದಿಗಳಿಗೆ ದರ್ಶನವನ್ನ ಕೊಟ್ಟು ಬರ್ತಾರೆ ಅಂತ. ಸೊ ಹಾಗಾಗಿ ಈ ಕರಗದಲ್ಲಿ ಸಾಕಷ್ಟು ವಿಶೇಷತೆ ಜೊತೆಗೆ ಕೆಲವೊಂದಿಷ್ಟು ವಿಧಗಳು ಕೂಡ ಇದೆ. ನಾವೀಗ ನೋಡ್ತಾ ಇರುವಂಥದ್ದು ಹಸಿ ಕರಗ ಆಗಿರ್ಬೋದು, ಅದೇ ರೀತಿ ಒನಕೆ ಕರಗ ಅನ್ನುವಂಥದ್ದು ಇರುತ್ತೆ. ಕರಗಗಳ ಈ ಒಂದು ವಿಧಗಳಿಂದಲೂ ಕೂಡ ಆರಾಧನೆಯನ್ನು ಮಾಡುತ್ತೆ. ಸುಮಾರು 11 ದಿನಗಳ ಕಾಲ ಆರಾಧಿಸುವಂಥ ಈ ಒಂದು ಕರಗ ಮಹೋತ್ಸವದಲ್ಲಿ ಬಹಳ ವಿಶೇಷತೆಯನ್ನು ಪಾಲಿಸ್ಕೊಂಡು ಬರಲಾಗುತ್ತೆ. ಹಾಗಾಗಿ ಅತ್ಯಂತ ವಿಧಿವಿತ್ತಾದಂಥದ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡುವ ಮುಖಾಂತರವಾಗಿ ನಡುರಾತ್ರಿಯಿಂದ ಆರಂಭವಾದಂಥ ಈ ಆಚರಣೆ ಬೆಳಗ್ಗೆ ಸೂರ್ಯೋದಯ ಆಗುವವರೆಗೂ ಕೂಡ ಇರುತ್ತೆ. ಬರಿಗಾಲಿನಲ್ಲಿ ನಡೆದುಕೊಂಡು ಬರುವಂಥದ್ದು ಪ್ರತಿ ಪೇಟೆಗೂ, ನಾನು ಹೇಳಿದೆ ತಿಗಲುಪೇಟೆ ಆಗಿರ್ಬೋದು, ಬಳೆಪೇಟೆ ಆಗಿರ್ಬೋದು, ಅಕ್ಕಿಪೇಟೆ, ಅರಳೆಪೇಟೆ ಆಗಿರ್ಬೋದು, ಈ ಒಂದು ಪೇಟೆಗಳಿಗೆ ಬರೀ ನಲ್ಲಿ ಗೆಜ್ಜೆಯನ್ನ ಕಟ್ಕೊಂಡು ಸಂಚಾರ ಮಾಡುವಂತಹ ಕ್ಷಣ ಇದಾಗಿರುತ್ತೆ. ಈ ಕ್ಷಣವೇ ಬಹಳ ಮುಖ್ಯವಾಗಿರುವಂಥದ್ದು. ಹಾಗಾಗಿ ಈ ಕರಗವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಭಕ್ತ ಸಾಗರ ಕಾತುರತೆಯಿಂದ ಕಾಯ್ತಿರುತ್ತೆ ಅಂತ. ರಾತ್ರಿಯ ಕ್ಷಣದಲ್ಲಿ ಆರಂಭವಾಗುವಂತ, ನಡುರಾತ್ರಿಯ ಕ್ಷಣದಲ್ಲಿ ಆರಂಭವಾಗುವಂತ ಈ ಕರಗವೇ ವಿಶೇಷತೆ.